ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಬ್ಲೈಂಡ್ ಶಾಟ್ಗೆ ಸ್ವಾಗತ. ಒಂದು ಸತಿ ಚಿತ್ರೀಕರಣ ಸಂದರ್ಭದಲ್ಲಿ ನಿಜವಾಗಿಯೂ ಒಂದು ಅಪಾಯ ತಂದಂಥ ಘಟನೆ ನಡೀತಾ. ಹೌದು, ವಿಷ್ಣುವರ್ಧನ್ ಅವರು ಬದುಕುಳಿದಿದ್ದೇ ಹೆಚ್ಚು. 1975 ಭಾರ್ಗವ ನಿರ್ದೇಶನದ ಒಂದೇ ರೂಪ ಎರಡು ಗುಣ ತಾರಾಗಣದಲ್ಲಿ ನಾಯಕ ನಟನಾಗಿ ದ್ವಿಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ನಾಯಕಿಯಾಗಿ ಚಂದ್ರಕಲಾ, ಮುಖ್ಯ ಪಾತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರಾಗಿದ್ದರು. ಹಾಗಾದರೆ ಆ ಚಿತ್ರೀಕರಣ ಸಂದರ್ಭದಲ್ಲಿ ಏನಾಯಿತು? ಯಾಕೆ ವಿಷ್ಣುವರ್ಧನ್ ಅವರ ಪ್ರಾಣಕ್ಕೆ ಅಪಾಯ ಬಂತು? ಕೇಳಿ. ಆನೆಯನ್ನು ಬಳಸ್ಕೊಂಡು ಒಂದು ಪಾತ್ರವನ್ನು ಮಾಡಬೇಕಾಗಿತ್ತು. ಆನೆ 12 ಅಡಿ ಇತ್ತು. ಅದ್ರ ಮೇಲೆ ಕೂತ್ಕೊಂಡು ವಿಷ್ಣುವರ್ಧನ್ ಅವರು 4 ಹೆಜ್ಜೆ ಹೋಗುವಂಥ ಒಂದು ಸೀನ್ ಮಾಡಬೇಕಿತ್ತು. ನಿರ್ದೇಶಕ ಭಾರ್ಗವ್ ಅವರು ಆ್ಯಕ್ಷನ್ ಹೇಳಿದಾಗ ಆನೆ ನಿಧಾನಕ್ಕೆ ನಡಿಬೇಕಾಗಿದ್ದು ಓಡಕ್ಕೆ ಶುರು ಮಾಡಿಬಿಡ್ತು. ಕಾಡು, ಸುತ್ತ ಕಾಡು, ದಿಕ್ಕು ದಿಶೆ ಇಲ್ಲದೆ ಓಡ್ತಿದೆ. ಏನು ಮಾಡೋಕ್ಕೂ ತೋಚಲಿಲ್ವಂತೆ ವಿಷ್ಣುವರ್ಧನ್ ಅವರಿಗೆ. ಹಾಗೂ ಹೀಗೋ ಸಾಹಸ ಮಾಡಿ ಆನೆ ಕೊರಳಲ್ಲಿ ಕಟ್ಟಿದಂಥ ಸರಪಳಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆನೆ ಮೇಲೆ ಅಂಗಾತ ಮಲಗಿಬಿಟ್ರಂತೆ. ಓಡ್ತಾ ಇದ್ದ ಆನೆ ಸ್ವಲ್ಪ ನಿಧಾನಗತಿಯಲ್ಲಿ ಓಡಿ ನಿಂತ್ಕೊಂತಂತೆ. ಆನೆ ತುಂಬ ಎತ್ತರವಾಗಿದ್ದರಿಂದ ಕೆಳಗಡೆ ಇಳಿಯೋಕ್ಕೆ ಭಯಪಟ್ರಂತೆ ವಿಷ್ಣುವರ್ಧನ್ ಅವರು. ಇಳಿದ ಮೇಲೆ ಕೋಪಗೊಂಡಂಥ ಆನೆ ಏನಾದರೂ ಮಾಡ್ಬೋದು, ಇಳಿಯೋ ಸಂದರ್ಭದಲ್ಲಿ ಗಾಯನೂ ಆಗ್ಬೋದು ಅಂತ ಹೆದರಿ ಅವರು ಸುಮ್ಮನೆ ಅಲ್ಲೇ ಮಲಗಿದ್ರಂತೆ. ಸುಮ್ಮನಿದ್ದ ಆನೆಗೆ ಏನು ತಿಳಿತೋ ಏನೋ ಮತ್ತೆ ತಿರ್ಗಾ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಓಡಿದ್ದು 3-4 ಕಿಲೋಮೀಟರು. ಆಮೇಲೆ ಒಂದು ಕಡೆ ಹೋಗಿ ನಿಂತ್ಕೊಂತಂತೆ. ಆಗ ಯೂನಿಟ್ ಹುಡುಗರು, ಮಾವುತ, ಅಲ್ಲೇ ಕೆಲಸ ಮಾಡುವಂಥ ಜನರು ಎಲ್ಲ ಓಡಿ ಬಂದು ಆಶ್ಚರ್ಯಪಟ್ಟು ನೋಡಿದಾಗ ವಿಷ್ಣುವರ್ಧನ್ ಅವರು ಮೆಲ್ಲಗೆ ಎದ್ದು ಕೂತ್ಕೊಂಡಿದ್ರಂತೆ. ಮಾವುತ ಓಡೋಗಿ ಆನೆನ ಸಂಭಾಳಿಸಿ ವಿಷ್ಣುವರ್ಧನ್ ಅವ್ರನ್ನ ಕೆಳಗಡೆ ಇಳಿಸಿ, ಸರ್ ನಿಮಗೇನೋ ಆಗಿತ್ತೇನೋ ಅಂತ ನಾನು ತುಂಬ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದೆ. ಓಡೋ ಆನೆ ಮೇಲೆ ನಮ್ಮಂಥ ಮಾವುತವರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ತುಂಬ ಸಾಹಸ ಮಾಡಿದ್ದೀರಾ ಸರ್, ನೀವು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಅದಕ್ಕೆ ಜನ ಹೇಳ್ತಾರೆ ಅಂತ ತುಂಬ ಖುಷಿಪಟ್ಟು ವಿಷ್ಣುವರ್ಧನ್ ಅವ್ರನ್ನ ತಪ್ಕೊಂಡಂತೆ. ಆಗ ವಿಷ್ಣುದಾದ ಅವರು, ನಾನು ಪ್ರಪಂಚದಲ್ಲಿರೋ ಎಲ್ಲ ದೇವ್ರನ್ನೂ ನೆನಪು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ನಕ್ರಂತೆ. ಇನ್ನೊಂದು ವಿಶೇಷ ಏನಂದರೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮದುವೆಗೂ 3 ದಿನ ಮುಂಚೆ ನಡೆದಂಥ ಘಟನೆ ಇದು. ಆಗ ವಿಷ್ಣುವರ್ಧನ್ ಅವರು, ನನಗೇನಾದರೂ ಆಗಿದ್ದರೆ ನನ್ನ ಮದುವೆನೇ ಆಗ್ತಿರ್ಲಿಲ್ವಲ್ರಯ್ಯ ಅಂತ ಹೇಳಿ ತಮಾಷೆ ಮಾಡಿದ್ರಂತೆ. ಹಾಗಾದರೆ ಕೊನೆವರೆಗೂ ಆ ಸಿನಿಮಾದಲ್ಲಿ ಆನೆ ಮೇಲೆ ಕುತ್ಕೊಂಡು ಸೀನ್ ಮಾಡಿದ್ರ ದಾದಾ? ಸಾಹಸ ಸಿಂಹನಿಗೆ ಸಾಹಸ ಸಿಂಹನೇ ಸಾಟಿ ಎಂಬಂತೆ ಒಂದೇ ರೂಪ ಎರಡು ಗುಣ ನಡೆದಂಥ ಚಿತ್ರೀಕರಣದಲ್ಲಿ ಆನೆ ಜೊತೆ ಅವರು ಪಾತ್ರವನ್ನು ಮಾಡಿದ್ರು. ಆದರೆ ಕುತ್ಕೊಳ್ಳಿಲ್ಲ. ಯಾಕಂದರೆ ಮಾವುತನು ಕೂಡ ಆ ದಿನ ಭಯ ಆಗಿತ್ತು. ಆ ಕಾರಣದಿಂದ ವಿಷ್ಣುವರ್ಧನ್ ಅವ್ರನ್ನ ಬೇಡ ಈ ಸೀನು ಅಂತ ಹೇಳಿ ಇದನ್ನು ಇಲ್ಲಿಗೆ ಮುಗಿಸಿದ್ರಂತೆ. ಹೇಗನ್ನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್ ಮಾಡಿ.